Priyank Kharge is a first-class idiot. He has insulted Assamese youth. The language used by Mr. Sharma shows his desperation. What else can we express from a third-class crook? ತಮ್ಮನ್ನ ಮೊದಲ ದರ್ಜೆಯ ಮುಠಾಳ ಅಂತ ಕರೆದ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಒಬ್ಬ ಮೂರನೇ ದರ್ಜೆಯ ವಂಚಕ ಅಂತ ಪ್ರಿಯಾಂಕ್ ಖರ್ಗೆ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ ಸೆಮಿಕಂಡಕ್ಟರ್ ಘಟಕ ಸ್ಥಾಪನೆಗೆ ಅನುಮತಿ ದೊರೆತ ವಿಚಾರವಾಗಿ ಇಬ್ಬರು ನಾಯಕರ ನಡುವೆ ಒಂದಷ್ಟು ವಾಗ್ವಾದ ನಡೀತಾ ಇದ್ದು ವೈಯಕ್ತಿಕ ನಿಂದನೆಗೆ ಇಳಿಯೋ ತನಕ ಇದು ರೀಚ್ ಆಗ್ಬಿಟ್ಟಿದೆ. ದೊಡ್ಡ ಕೈಗಾರಿಕೆಗಳನ್ನ ಸ್ಥಾಪಿಸೋದಕ್ಕೆ ಈಶಾನ್ಯ ರಾಜ್ಯಗಳಲ್ಲಿ ಪ್ರತಿಭೆಗಳ ಕೊರತೆ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಮೊದಲು ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿದ್ದಂತಹ ಬಿಸ್ವಾ ಅವರು ಪ್ರಿಯಾಂಕ್ ಅವರನ್ನ ಫಸ್ಟ್ ಕ್ಲಾಸ್ ಮುಠಾಳ ಅಂತ ಕರೆದಿದ್ರು. ಈ ಹೇಳಿಕೆಗೆ ರಿಯಾಕ್ಟ್ ಮಾಡಿರೋ ಪ್ರಿಯಾಂಕ್ ಖರ್ಗೆ ಅಸ್ಸಾಂ ಸಿಎಂ ಒಬ್ಬ ಮೂರನೇ ದರ್ಜೆಯ ವಂಚಕ ಅಂತ ಲೇವಡಿ ಮಾಡಿದ್ದಾರೆ. ಬಿಸ್ವಾ ಅವರ ಭಾಷೆ ಅವರ ಹತಾಶೆಯನ್ನ ತೋರಿಸುತ್ತೆ. ಇದು ಅವರ ವರ್ಗದ ವಿಶೇಷ ಹಕ್ಕು ಮತ್ತು ಅವರು ಅಧಿಕಾರದಲ್ಲಿರೋದ್ರಿಂದ ಪಡೆದ ವಿಶೇಷ ಹಕ್ಕನ್ನ ತೋರಿಸುತ್ತೆ. ಇಲ್ದಿದ್ರೆ ಇದರಲ್ಲಿ ಏನೂ ಇಲ್ಲ. ಮೂರನೇ ದರ್ಜೆ ವಂಚಕನಿಂದ ನಾವಿನ್ನೇನನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ನನ್ನ ಹೇಳಿಕೆಯನ್ನ ತಿರುಚಿ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದೇ ಇದರಿಂದ ಸ್ಪಷ್ಟವಾಗ್ತಾ ಇದೆ. ತರಬೇತಿ ಪಡೆದುಕೊಳ್ಳೋದಕ್ಕೆ ಅನೇಕ ಅಸ್ಸಾಮಿಗರು ಬೆಂಗಳೂರಿಗೆ ಬರ್ತಿದ್ದಾರೆ ಅಂತ ಅವರೇ ಟ್ವೀಟ್ ಮಾಡಿದ್ರು. ನಾವು ಅವರನ್ನ ಸ್ವಾಗತಿಸ್ತೀವಿ ಅಂತಾನೂ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಭಾನುವಾರ ಗುಜರಾತ್ ಮತ್ತು ಅಸ್ಸಾಂನಲ್ಲೇನಿದೆ ಅಲ್ಲಿ ಪ್ರತಿಭೆ ಇದೆಯಾ ಅಂತ ಪ್ರಶ್ನೆ ಮಾಡೋ ಮೂಲಕ ವಿವಾದಕ್ಕೆ ಕಾರಣ ಆಗಿದ್ರು. ಸೆಮಿಕಂಡಕ್ಟರ್ ಉದ್ಯಮಗಳನ್ನ ಬೆಂಗಳೂರಿನ ಬದಲು ಈ ರಾಜ್ಯಗಳಲ್ಲಿ ಸ್ಥಾಪನೆ ಮಾಡೋ ಸರ್ಕಾರದ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ರು. ಅವರ ಈ ಹೇಳಿಕೆಗಳು ರಾಜಕೀಯ ವಿರೋಧಿಗಳಿಂದ ತೀವ್ರ ಟೀಕೆಗೆ ಗುರಿಯಾಗಿದ್ದು ಇತರ ರಾಜ್ಯಗಳಿಗೆ ಅವಮಾನ ಮಾಡಿದ್ದಾರೆ ಅಂತಾನೂ ಆರೋಪ ಮಾಡಲಾಗ್ತಾ ಇದೆ. ಈಗ ಒಟ್ನಲ್ಲಿ ಅವರು ಒಂದ್ ರೀತಿ ಥರ್ಡ್ ಕ್ಲಾಸ್ ಅಂತ ಇವ್ರಿಗೆ ಹೇಳೋದು, ಇವರು ಅವರಿಗೆ ಹೇಳೋದು, ಇದು ಮೇಲಿಂದ ಮೇಲೆ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಾ ಇದೆ. ಸೊ ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೆ ಅಥವಾ ಈಗ ಪ್ರಿಯಾಂಕ್ ಖರ್ಗೆ ಕೊಟ್ಟಿರೋ ಹೇಳಿಕೆಗೆ ಅಸ್ಸಾಂ ಸಿಎಂ ಮತ್ತೇನಾದ್ರೂ ರಿಯಾಕ್ಟ್ ಮಾಡ್ತಾರಾ? ಕಾದು ನೋಡ್ಬೇಕು. It shows his class privilege and the privilege that he is got by the virtue of the chair. Otherwise, there is nothing to it, right? Very clearly, he's misinterpreting and putting my statements out in public to making it political. But the fact remains that he himself had tweeted saying that a lot of people from Assam are coming to Bengaluru for training. We welcome them. Nobody is saying no. We are questioning the Prime Minister on why he is arm twisting investments to going to Gujarat or any other BJP ruled state when the ecosystem is here. As simple as that. And the language used by Mr. Sharma shows his desperation. What else can we express from a third class crook?